ಇವಾಗ ನಾನು ಸಾಂಬಾರು ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಹಚ್ಕೊಂಡಿದ್ದೀನಿ. ನಂತರ ಒಂದು ಚಿಟಿಕೆ ಸ್ಮಾಲ್ ಪಿಂಚಷ್ಟು ಸೋಡಾವನ್ನು ಸೇರಿಸ್ತಾಯಿದ್ದೀನಿ. ನಂತರ ಇದಕ್ಕೆ ಎರಡು ಸೇರಿ ಒಂದು ಸ್ಮಾಲ್ ಬೌಲ್ ಆಗುತ್ತೆ ಅಷ್ಟು ಒಂದು ಮೈದಾ ಹಿಟ್ಟನ್ನು ಸೇರಿಸಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಮೇಯ್ನಾಗಿ ಬೇಕಾಗಿರೋದು ಮೊಸರನ್ನು ಸೇರಿಸ್ತಾಯಿದ್ದೀನಿ. ಇದು ಮೊಸರು ಈರುಳ್ಳಿ ವಡೆ ಅಂತ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು. ಮಾಡ್ಕೋತಾ ಕಡಿಮೆ ಆದರೆ ಸ್ವಲ್ಪ ಮೊಸರನ್ನ ಸೇರಿಸ್ಕೋಬೇಕು. ನೋಡಿಕೊಂಡು ನೋಡಿ, ಹಿಂಗೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಆರೋಗ್ಯಕರ. ಮತ್ತು ನೋಡಿ, ಮೊಸರೇ ಹಾಕ್ಕೊಂಡು ಮಾಡ್ಕೋಬೇಕು. ಇದನ್ನ ನೀರು ಹಾಕಬೇಡಿ. ಇದಕ್ಕೆ ಬೇಕಿದ್ದರೆ ಓಂಕಾಳು ಸೇರಿಸಿ, ನಾನು ಸೇರಿಸ್ತಾ ಇಲ್ಲ. ಜೀರಿಗೆ ಮತ್ತು ಓಂಕಾಳನ್ನು ಸೇರಿಸ್ಕೋಬಹುದು ಇದಕ್ಕೆ. ಇದು ಇಷ್ಟೇ. ಹಿಂಗೆ ಮಿಕ್ಸ್ ಮಾಡಿದ್ಮೇಲೆ ನಮಗೆ ಯಾವ ಆಕಾರ ಬೇಕು, ಡಿಸೈನು, ಆ ಥರ ಲಟ್ಟಿಸ್ಕೊಂಡು ಇದನ್ನು ಎಣ್ಣೆಗೆ ಬಿಡುವಂಥದ್ದು. ಇವಾಗ ಇದು ರೆಡಿ ಆಯಿತು. ನಿಮಗೆ ಒಂದು ವೇಳೆ ಇದು ಕೈಗೆ ಅಂಟುತ್ತೆ ಅಂದರೆ ಕೈಗೆ ಸ್ವಲ್ಪ ನೀರು ಹಾಕ್ಕೋಬೋದು ಅಥವಾ ಎಣ್ಣೆ ಹಾಕ್ಕೋಬೋದು. ಆ ಥರ ಮಾಡ್ಕೋಬೋದು. ಈ ಥರ ಮಾಡಿ ನಾನು ಇವಾಗ ಎಣ್ಣೆಲಿ ಕರಿತೀನಿ. ಇವಾಗ ನಾನು ಸ್ಟವ್ ಹಚ್ಚಿ ಪಾತ್ರೆ ಇಟ್ಟು ಎಣ್ಣೆ ಹಾಕಿದ್ದೀನಿ.
ಹಲೋ ಫ್ರೆಂಡ್ಸ್, ನಾನು ಈ ದಿನ ಮೊಸರು ವಡೆ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಇದು ತುಂಬ ಸಾಮಾನುಗಳೇನು ಬೇಡ, ತುಂಬ ಆರೋಗ್ಯಕರ ಮತ್ತು ತುಂಬ ಸುಲಭವಾಗಿ ಮಾಡುವಂತಹ ರೆಸಿಪಿ ಇದು. ಒಂದ್ಸರಿ ನೀವು ಸಹ ಮಾಡಿ, ಟ್ರೈ ಮಾಡಿ, ಮಾಡ್ಕೊಂಡು ತಿನ್ನಿ, ಎಂಜಾಯ್ ಮಾಡಿ, ಖುಷಿಪಡಿ, ಚೆನ್ನಾಗಿ ತಿನ್ನಿ ಫ್ರೆಂಡ್ಸ್. ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ನೆಗ್ಲೆಕ್ಟ್ ಮಾಡಬೇಡಿ. ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್.